ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೇನೋ ತೋರಿಸ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಅನದರ್ ವ್ಲಾಗ್. ಐ ಥಿಂಕ್ ಟೈಟಲ್ ನೋಡಿ ನಿಮಗೆ ಇವಾಗ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಎಸ್, ಆಬ್ವಿಯಸ್ಲಿ ಇಟ್ಸ್ ಎ ಬ್ಯೂಟಿಫುಲ್ ಲೇಕ್ ವ್ಯೂ ಸನ್ಸೆಟ್ ಪಾಯಿಂಟ್. ಫಸ್ಟ್ ಫ್ಯೂಯಲ್ ಅಪ್ ಮಾಡಿಸಿ ಹೊರಡೋಣ ಇರಿ ಬ್ರೋ. 250 ಪವರ್. ಸೊ ಫ್ಯೂಯಲ್ ಹಾಕ್ಸ್ ಆಯಿತು. ನಮ್ಮ ಗಗನ್ನ ಪಿಕ್ ಮಾಡಿಕೊಂಡು ಮತ್ತು ಅಲ್ಲಿಂದ ನಾವು ಹೋಗೋಣ. ಸೊ ಮತ್ತು ಇನ್ನೊಂದು ಹೇಳೋದು ಮರ್ತೋದೆ ಗೈಸ್, ನಾನು ಆ್ಯಕ್ಚುಲಿ ಹೊಸ ಮೈಕ್ ತಗೊಂಡೆ. ಇದನ್ನು ಹಾಕಿದ್ದೀನಿ ಇವಾಗ, ಮೈಕಲ್ಲೇ ರೆಕಾರ್ಡ್ ಆಗ್ತಾಯಿದೆ. ನಾಟ್ ಶ್ಯೂರ್ ಹೇಗೆ ಬರ್ತಿದೆ ಆಡಿಯೋ ಅಂತ. ಎಡಿಟಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಈ ರೈಡ್ ಮುಗಿಸ್ಕೊಂಡು ಬಂದು ಚೆಕ್ ಮಾಡ್ತೀನಿ. ಸೊ ಗೊತ್ತಾಗುತ್ತೆ ಹೇಗಿದೆ ಅಂತ. ಐ ಹೋಪ್ ಚೆನ್ನಾಗಿ ಬಂದಿರುತ್ತೆ ಅಂದ್ಕೊತೀನಿ. ತುಂಬ ರಿಸರ್ಚ್ ಮಾಡಿ ತೊಗೊಂಡಿರೋದು ಮೈಕಿನ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇದು ಕ್ರಿಸ್ಮಸ್ ಟೈಮ್ ಆಗಿದ್ದರಿಂದ ಎಲ್ಲ ಬೆಂಗಳೂರು ಬಿಟ್ಟು ಹೋಗ್ಬಿಟ್ಟವ್ರೆ. ಟ್ರಾಫಿಕ್ಕೇ ಇಲ್ಲ ಗುರು, ಆರಾಮಾಗಿ ತೋರಿಸ್ತೈತೆ ನೋಡಿ. 7 ಕಿಲೋಮೀಟ್ರು 20 ಮಿನಿಟ್ಸ್ ಅಂತ ತೋರಿಸ್ತೈತೆ. ಹಿಂಗೆ ಇದ್ಬಿಟ್ರೆ ಓಡಾಡೋಕೆ ಎಷ್ಟು ನೆಮ್ಮದಿ ಅಂದರೆ, ಅಯ್ಯೋ ದೇವ್ರೆ. ಈ ಡೈಲಿ ವೀಕ್ ಟೈಮಲ್ಲಂತೂ, ವೀಕ್ ಡೇಸಲ್ಲಿ ಆಗೋದೇ ಇಲ್ಲ ಓಡಾಡೋಕ್ಕೆ, ಸಾಕಾಗ್ಬಿಡುತ್ತೆ. ಯಾವಾಗೋ ಒಂದೊಂದು ಸರಿ ಆಫೀಸ್ಗೆ ಹೋಗೋಣ ಅಂತಂದ್ರೂ ಬೋರ್ ಆಗ್ಬಿಡುತ್ತೆ. ಯಾವನ್ ಗುರು ಈ ಟ್ರಾಫಿಕಲ್ಲಿ ಓಡಿಸ್ತಾನೆ ಗಾಡಿನ ಅಂತ. ಗೈಸ್, ಇಲ್ಲೊಂದು ಯಾವುದೋ ಆಲ್ಟ್ರೋಸ್ ಆಕ್ಸಿಡೆಂಟ್ ಆಗಿದೆ ನೋಡಿ. ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿಬಿಟ್ಟೈತೆ. 5 ಸ್ಟಾರ್ ರೇಟೆಡ್ ಕಾರು ಈ ರೇಂಜಿಗೆ ತಗ್ಗೋಗೈತೆ ಅಂದರೆ ಅವ್ನು ಯಾವ ರೇಂಜಿಗೆ ಬಿದ್ದಿರ್ಬೇಡ. ಬಂದ 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 ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ. ಹತ್ತು ಗುರು, ಹೋಗೋಣ. ಗೈಸ್, ನಾವು ಸಿಲ್ಪೋರ್ಟ್ ಜಂಕ್ಷನ್ ಬಂದ್ವಿ. ನಮ್ಮ ಆಕಾಶ್ ಬರ್ತೀನಿ ಅಂತಂದ, ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದಮೇಲೆ 2 ಗಾಡಿ ಒಟ್ಟಿಗೆ ಹೋಗೋದೆ. ಬಂದ ಅಲ್ಲಿಂದನೇ ಕೈ ಹಿಂಗೆ ಅಂತವನೇ. ಇವಾಗನ್ನು ಆಯ್ ಅಂತ ಅಲ್ಲಿಂದ ಅಂತಿದೆಯಲ್ಲ. ಮಾಮ್ ಏನು ಮಾಮ್ ಈ ರೇಂಜಿಗೆ ರೆಡಿಯಾಗಿ ಬಂದವನೇ. ಊರ್ನಾಗೆ ಸೆಂಟ್ ಹಾಕೊಳ್ಳೋ ಬಡ್ಡಿ ಮಗ ನೀನ್ ಒಬ್ನೇ. ಎಲ್ಲಿಗೆ ಹೋಗ್ತಿದ್ಯೋ? ಸರಿ ನಡಿ ಹೋಗೋಣ. ಸೊ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ತಗೊಂಡಿದ್ದೀವಿ. ಫ್ಲೈಓವರ್ ಮೇಲೆ ಹೋಗ್ಬಿಡೋಣ. ಸುಮ್ಮನೆ ಕೆಳಗಡೆ ಒಂದು 5-6 ಸಿಗ್ನಲ್ ಇರುತ್ತೆ, ಯಾವನ್ ಸುಮ್ಮನೆ ಅಂತ ಅಂದ್ಕೊಂಡು ಫ್ಲೈಓವರ್ ಎತ್ತಿದ್ದೀವಿ. ಅಲ್ಲೆಲ್ಲ ಫುಲ್ ಚೆಂಡು ಹಾಕ್ಬಿಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಯಾವುದೋ ಗುರು ಇನ್ನೊಂದು ಚಿಕ್ಕ ಲೇಕ್ ಐತೆ. ನೈಸ್ ನೈಸ್, ಪ್ರಾಪರ್ ವಿಲೇಜ್ ವೈಬ್. ತಿರ್ಸ್ಕೊ ಹೋಗಿ ನೋಡೋಣ. ಆ ಕಡೆ ಸನ್ಸೆಟ್ ಚೆನ್ನಾಗಾಗಲ್ಲ, ಈ ಕಡೆಯಿಂದ ವ್ಯೂ ಚೆನ್ನಾಗಿರುತ್ತೆ ಅಲ್ವಾ ಗೈಸ್? ಫೈನಲಿ ಬಂದು ರೀಚ್ ಆದ್ವಿ. ನೋಡಿ ಪ್ಲೇಸ್ ಹೆವಿ ಕ್ರೌಡೆಡ್ ಇದೆ ಗೈಸ್, ಸೀರಿಯಸ್ಲಿ. ಅಲ್ಲೆಲ್ಲ ನೋಡಿ, ಆ ಸೈಡೆಲ್ಲ ಲಾಸ್ಟಲ್ಲಿ ಎಷ್ಟು ಗಾಡಿಗಳೈತೆ. ಸೊ ನೀವು ಫ್ಯಾಮಿಲಿ ಜೊತೆಗೆ ಬರ್ತೀನಿ ಅಂತಂದರೆ ಈ ಪ್ಲೇಸಿಗೆ ಏನಾದರೂ ಅಡುಗೆ ಮಾಡ್ಕೊಂಡು ತೊಗೊಂಬನ್ನಿ. ಯಾಕಂದರೆ ಇಲ್ಲಿ ನಿಯರ್ ಬೈ ತುಂಬ ಯಾವುದು ಶಾಪ್ಸ್ ಇಲ್ಲ. ಮತ್ತು ನೀವು ಸಂಜೆ ಟೈಮು ಏನಾದರೂ ಹಾಗೆ ಟೈಮ್ ಪಾಸ್ ಮಾಡಬೇಕು ಅಲ್ಲಿ ಅಂತಂದರೆ ಬ್ಯಾಡ್ಮಿಂಟನ್ನು ಏನಾದರೂ ತೊಗೊಂಡು ಬನ್ನಿ. ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಗೈಸ್, ಸನ್ಸೆಟ್ ಆಗ್ತಾಯಿದೆ. ನಾನಿಲ್ಲಿ ಟೈಮ್ ಲ್ಯಾಪ್ಸ್ ಹಾಕಿಟ್ಟಿದ್ದೀನಿ ಕ್ಯಾಮ್ರಾನ. ನೋಡಿ ಗೈಸ್, ಎಷ್ಟು ಜನ ಬಂದಿದ್ದಾರೆ ಅಂತ. ಅಯ್ಯೋ ದೇವ್ರೆ, ಬೇಜಾನ್ ಜನ ಬಂದಿದ್ದಾರೆ.
ಸೊ ಗೈಸ್ ಸನ್ಸೆಟ್ ನೋಡಾಯಿತು ಮತ್ತು ರಿಟರ್ನ್ ಹೋಗ್ತಾ ಇದ್ದೀವಿ. ನಾನೀಗ ಎಲೆನಾಯಿಂದ ಸೆಲೆನಾಗೆ ಟ್ರಾನ್ಸಿಷನ್ ಆಗಿದ್ದೀವಿ ನಾವು. ಆಕಾಶ್ ಗಾಡಿ ಎತ್ಕೊಂಡಿದ್ದೀನಿ, ಅವ್ನು ಮುಂದೆ ಹೋಗ್ತಿದ್ದಾನಲ್ಲಿ. ಇನ್ನೇನು ಅಷ್ಟೇನಿರಲ್ಲ ವ್ಲಾಗ್ಸು, ಇನ್ನು ನಾವು ಸಿಟಿಗೆ ಹೋಗೋದು ಅದು ಇದು. ಸೊ ನಾನು ಐ ಥಿಂಕ್ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಸಜೆಷನ್ಸ್ ಕೊಡಿ ಗೈಸ್, ಇನ್ನು ಏನೇನು ಮಾಡ್ಬೋದು, ಯಾವ ಥರ ವ್ಲಾಗ್ಸ್ ಮಾಡ್ಬೋದು ಅಂತ. ಹಾಗೆ ಮೈಕ್ದು ಕ್ಲಾರಿಟಿ ಹೇಗೆ ಬಂದಿದೆ ಅನ್ನೋದು ಒಂದು ಸರಿ ಹೇಳಿ. ಸೊ ಯಾ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.